ನಮಸ್ಕಾರ. ಇವತ್ತು ನಮ್ಮ ಮುಂದಿರೋದು ಗಾಯತ್ರಿ ಚೈತನ್ಯಕ್ಕೆ ಸಂಬಂಧಪಟ್ಟ ಕೆಲವು ಮೂಲಗಳು. ನಮಸ್ಕಾರ. ಇದರಲ್ಲಿ ಒಂದು ಬಹಳ ಆಳವಾದ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಅದೇನಂದ್ರೆ, ಪರಬ್ರಹ್ಮ ಅನ್ನೋದು ನಿರಾಕಾರ, ನಿರ್ಗುಣ ಅಂತ ಹೇಳ್ತೀವಿ. ಹೌದು. ಅಂದ್ರೆ ಅದಕ್ಕೆ ಯಾವುದೇ ರೂಪ ಆಗ್ಲಿ ಗುಣ ಆಗ್ಲಿ ಇಲ್ಲ. ಹೌದು. ಆದ್ರೆ ನಾವು ಪೂಜೆ ಮಾಡೋದು ಮಾತ್ರ ಗಾಯತ್ರಿ ದೇವಿಯ ಸ್ತ್ರೀ ರೂಪಕ್ಕೆ. ಯಾಕೆ ಹೀಗೆ? ಆ ಅಕ್ಷರರೂಪಿ ಮಂತ್ರಕ್ಕೂ ಈ ಸುಂದರ ಮೂರ್ತಿ ರೂಪಕ್ಕೂ ನಿಜವಾಗಿರೋ ಸಂಬಂಧವಾದ್ರೂ ಏನು? ಖಂಡಿತ. ಇದು ಕೇವಲ ಒಂದು ಧಾರ್ಮಿಕ ಪ್ರಶ್ನೆ ಅಲ್ಲ. ಇದರ ಹಿಂದೆ ತತ್ವಶಾಸ್ತ್ರ ಇದೆ, ಭಾಷಾಶಾಸ್ತ್ರ ಇದೆ ಮತ್ತು ಮನುಷ್ಯನ ಮನೋವಿಜ್ಞಾನ ಕೂಡ ಇದೆ. ಓ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರೋ ಹಾಗೆ ನಿರಾಕಾರ ತತ್ವವನ್ನು ಒಂದು ಸ್ತ್ರೀ ರೂಪದಲ್ಲಿ, ಅದರಲ್ಲೂ ತಾಯಿಯ ರೂಪದಲ್ಲಿ ನೋಡೋದ್ರ ಹಿಂದೆ ಬಹಳ ಸಹಜವಾದ ಮತ್ತು ಶಕ್ತಿಯುತವಾದ ಕಾರಣಗಳಿವೆ. ಹಾಗಿದ್ರೆ ಆ ಅತ್ಯಂತ ಸಹಜವಾದ ಅಂಶದಿಂದನೇ ಶುರು ಮಾಡೋಣ. ಅಂದ್ರೆ ಮಾತೃಭಾವ. ಸರಿ. ಗಾಯತ್ರಿ ಚೈತನ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನೋವಾದಾಗ ಅಥವಾ ದೊಡ್ಡ ಸಂಕಟ ಬಂದಾಗ ಮನುಷ್ಯರಾಗ್ಲಿ ಪ್ರಾಣಿಗಳಾಗ್ಲಿ ಬಾಯಿಂದ ಬರುವ ಮೊದಲ ಶಬ್ದ ಅಮ್ಮ ಅಥವಾ ಅದಕ್ಕೆ ಹತ್ತಿರವಾದದ್ದು ಅಂತ. ಹೌದು. ಇದಕ್ಕೂ ಗಾಯತ್ರಿ ಉಪಾಸನೆಗೂ ಏನಾದ್ರೂ ಸಂಬಂಧ ಇದೆಯಾ? ನೇರವಾದ ಸಂಬಂಧವಿದೆ. ನೀವು ಅಮ್ಮ ಅನ್ನೋ ಶಬ್ದವನ್ನ ಗಮನಿಸಿ. ಅದರ ಮೂಲ ಧ್ವನಿಗಳು ಏನು? ಅ, ಉ, ಹೌದು. ಇಡೀ ವಿಶ್ವದ ಸೃಷ್ಟಿಗೆ ಮೂಲವಾದ ನಾದ ಓಂ ಕೂಡ ಇದೇ ಮೂರು ಧ್ವನಿಗಳಿಂದ ಆಗಿದೆ. ಓ. ಗಾಯತ್ರಿ ಚೈತನ್ಯದಲ್ಲಿ ಇದಕ್ಕೊಂದು ಅದ್ಭುತವಾದ ದೈಹಿಕ ವಿವರಣೆ ಕೂಡ ಇದೆ. ಅ ಅಂತ ದೀರ್ಘವಾಗಿ ಹೇಳಿದಾಗ ಕಂಪನ ಹೊಟ್ಟೆಯ ಭಾಗದಲ್ಲಿ, ಅಂದ್ರೆ ನಾಭಿಯ ಹತ್ತಿರ ಆಗುತ್ತೆ. ಇದು ಸೃಷ್ಟಿಯ ಸಂಕೇತ. ಉ ಅಂದಾಗ ಆ ಕಂಪನ ಗಂಟಲಿಗೆ ಬರುತ್ತೆ. ಇದು ಸ್ಥಿತಿ ಅಥವಾ ಪಾಲನೆಯ ಸಂಕೇತ. ಸರಿ. ಕೊನೆಗೆ ಅಂತ ಹೇಳಿದಾಗ ಕಂಪನ ನಮ್ಮ ತಲೆಯ ಭಾಗದಲ್ಲಿ ಅನುಭವಕ್ಕೆ ಬರುತ್ತೆ. ಇದು ಲಯದ ಸಂಕೇತ. ಹೌದಲ್ಲ, ಇದನ್ನು ನಾನೆಂದೂ ಈ ರೀತಿ ಯೋಚಿಸಿರಲಿಲ್ಲ. ಅಂದ್ರೆ ನಮ್ಮ ದೇಹವೇ ಈ ಸೃಷ್ಟಿ ಸ್ಥಿತಿ ಲಯದ ನಾದವನ್ನು ಉತ್ಪಾದಿಸುತ್ತಿದೆ. ಶಕ್ತಿಯುತವಾಗಿರಬಹುದು. ಖಂಡಿತ. ಹೀಗಾಗಿ ಪರಬ್ರಹ್ಮದ ಮೊದಲ ಅಭಿವ್ಯಕ್ತಿಯನ್ನು ತಾಯಿಯ ರೂಪದಲ್ಲಿ ಕಾಣುವುದು ಅತ್ಯಂತ ಸಹಜವಾದ ಒಂದು ಪ್ರಕ್ರಿಯೆ. ಅದಕ್ಕಾಗಿಯೇ ಅವಳನ್ನು ಆದಿಶಕ್ತಿ, ಅಂದ್ರೆ ಎಲ್ಲಾ ಶಕ್ತಿಗಳ ಮೂಲ ಅಂತ ಪರಿಗಣಿಸಲಾಗಿದೆ. ಬ್ರಹ್ಮವೈವರ್ತಕ ಪುರಾಣದ ಒಂದು ಶ್ಲೋಕವನ್ನು ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ವಾ? ಹೌದು. ಜಗನ್ನಾಥ ಚ ಪ್ರಕೃತಿ ಪುರುಷಶ್ಚ ಜಗತ್ಪಿತಾ ಗರಿಯಸೀತಿ ಜಗತಾಂ ಮಾತಾ ಶತಗುಣೈಃ ಪಿತುಃ ಅಂತ. ಇದರ ಅರ್ಥ, ಜಗತ್ಗೆ ತಂದೆ ಇದ್ರೂ ತಾಯಿಯ ಸ್ಥಾನ ತಂದೆಗಿಂತ 100 ಪಟ್ಟು ಶ್ರೇಷ್ಠ ಅಂತ. ಹೌದು. ಯಾಕೆಂದ್ರೆ ತಾಯಿಯ ಪ್ರೀತಿ, ವಾತ್ಸಲ್ಯ, ಕರುಣೆ ಮತ್ತೆ ಕ್ಷಮಾಗುಣಗಳಿಗೆ ಸರಿಸಾಟಿಯಾದದ್ದು ಬೇರೆ ಯಾವುದೂ ಇಲ್ಲ. ನಿಜ. ಆ ಭಾವನಾತ್ಮಕ ಸಂಬಂಧ ಅತ್ಯಂತ ಗಾಢವಾದದ್ದು ಮತ್ತು ಅದಕ್ಕೆ ಯಾವುದೇ ಷರತ್ತುಗಳಿರಲ್ಲ. ಇದೇ ಕಾರಣಕ್ಕೆ ಪುರಾತನ ಕಾಲದಿಂದಲೂ ಋಷಿಗಳು ಪರಮಾತ್ಮನನ್ನು ಮಾತೃಭಾವನೆಯಿಂದ ಆರಾಧಿಸ್ತಾ ಬಂದಿದ್ದಾರೆ. ಓಕೆ. ಮಾತೃರೂಪದ ಉಪಾಸನೆ ಶ್ರೇಷ್ಠ ಅನ್ನೋದು ಭಾವನಾತ್ಮಕವಾಗಿ ಮತ್ತು ತಾತ್ವಿಕವಾಗಿ ಅರ್ಥವಾಯ್ತು. ಆದ್ರೆ ಇಲ್ಲೊಂದು ಮೂಲಭೂತ ಗೊಂದಲ ಇದೆ. ಪರಬ್ರಹ್ಮಕ್ಕೆ ರೂಪವೇ ಇಲ್ಲ, ಅದು ನಿರಾಕಾರ ಅಂತ ಹೇಳ್ತೀವಿ. ಆದ್ರೆ ಮತ್ತೆ ನಾವು ಗಾಯತ್ರಿ ದೇವಿಯ ಮೂರ್ತಿ ಪೂಜೆ ಯಾಕೆ ಮಾಡ್ತೀವಿ? ಈ ನಿರಾಕಾರ ಮತ್ತು ಸಾಕಾರದ ನಡುವಿನ ಸೇತುವೆ ಯಾವುದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಗಾಯತ್ರಿ ಚೈತನ್ಯ ಇದನ್ನು ಒಂದು ಸುಲಭದ ಉದಾಹರಣೆ ಮೂಲಕ ವಿವರಿಸುತ್ತೆ. ಹೇಳಿ. ಗಾಳಿ ಎಲ್ಲೆಡೆ ಇದೆ, ಆದ್ರೆ ಅದನ್ನು ನಾವು ಹಿಡಿಯೋಕ್ಕಾಗಲ್ಲ. ಅದೇ ಗಾಳಿಯನ್ನ ಒಂದು ಪಾತ್ರೆಯಲ್ಲಿ ತುಂಬಿದಾಗ ಅದರ ಇರುವಿಕೆಯನ್ನು ನಾವು ಅನುಭವಿಸಬಹುದು, ಬಳಸಬಹುದು. ಸರಿ. ಹಾಗೆಯೇ ನಿರಾಕಾರವಾದ ಅಮೂರ್ತವಾದ ತತ್ವವನ್ನು ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳಿಂದ ಗ್ರಹಿಸುವುದು, ಅದರ ಮೇಲೆ ಗಮನ ಕೇಂದ್ರೀಕರಿಸುವುದು ಸಾಮಾನ್ಯ ಮನುಷ್ಯನಿಗೆ ಅಸಾಧ್ಯವಾದಷ್ಟು ಕಷ್ಟ. ಅಂದ್ರೆ ನಮ್ಮ ಮನಸ್ಸಿಗೆ ಒಂದು ಆಧಾರ ಬೇಕು, ಒಂದು ಆಕಾರ ಬೇಕು ಅಂತಲ್ಲ? ಹೌದು. ಇದನ್ನ ಹೀಗೂ ಯೋಜಿಸಬಹುದು. ಮಂತ್ರ ಅನ್ನೋದು ಒಂದು ಸಾಫ್ಟ್ವೇರ್ ಇದ್ದ ಹಾಗೆ. ಓ, ಇಂಟ್ರೆಸ್ಟಿಂಗ್. ಅದು ಕಣ್ಣಿಗೆ ಕಾಣಿಸದ ಕೋಡ್, ಅಮೂರ್ತ, ಆದ್ರೆ ಬಹಳ ಶಕ್ತಿಯುತ. ಮೂರ್ತಿ ಅನ್ನೋದು ಹಾರ್ಡ್ವೇರ್ ಇದ್ದ ಹಾಗೆ. ಅಂದ್ರೆ ಆ ಸಾಫ್ಟ್ವೇರ್ ಜೊತೆ ನಾವು ಸಂವಹನ ನಡೆಸಲು ಬೇಕಾದ ಒಂದು ಭೌತಿಕ ಇಂಟರ್ಫೇಸ್. ನಿಖರವಾಗಿ ಎರಡೂ ಒಂದೇ ಕಾರ್ಯಕ್ರಮದ ಅಭಿವ್ಯಕ್ತಿಗಳು. ನೋಡಿ, ನಾನೀಗ ಆನೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಆ, ನಾ, ಈ ಅನ್ನೋ ಅಕ್ಷರಗಳು ಬರಲ್ಲ. ಬದಲಿಗೆ ಒಂದು ದೊಡ್ಡ ಪ್ರಾಣಿಯ ಚಿತ್ರ ಬರುತ್ತೆ ಅಲ್ವಾ? ಹೌದು, ನಿಜ. ನಮ್ಮ ಮೆದುಳು ಹೀಗೆ ಕೆಲಸ ಮಾಡೋದು. ಅದು ಶಬ್ದಕ್ಕಿಂತ ಚಿತ್ರವನ್ನು ಬೇಗ ಗ್ರಹಿಸುತ್ತೆ. ಆದ್ರೆ ಕೆಲವರು ಇದನ್ನ ಟೀಕಿಸ್ತಾರಲ್ಲ. ಮೂಲತಃ ನಿರಾಕಾರವಾಗಿರೋದಕ್ಕೆ ಮನುಷ್ಯರು ತಮ್ಮ ಕಲ್ಪನೆಯ ರೂಪ ಕೊಟ್ಟು ಅದರ ಶಕ್ತಿಯನ್ನು ಸೀಮಿತಗೊಳಿಸ್ತಿದ್ದಾರೆ ಅಂತ. ಆ ವಾದದಲ್ಲಿ ಹುರುಳಿಲ್ವೇ? ಆ ವಾದವನ್ನು ಅರ್ಥ ಮಾಡ್ಕೋಬಹುದು.
ಆದರೆ ಇಲ್ಲಿ ಸೀಮಿತಗೊಳಿಸುವ ಉದ್ದೇಶ ಇಲ್ಲ. ಬದಲಿಗೆ ಅದೊಂದು ಗೇಟ್ವೇ ಅಥವಾ ಪ್ರವೇಶ ದ್ವಾರವನ್ನು ಸೃಷ್ಟಿಸುವ ಪ್ರಯತ್ನ. ಒಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ಅನಂತವಾದ ಆಕಾಶವನ್ನು ನಾವು ಕಿಟಕಿಯ ಮೂಲಕ ನೋಡಿದಾಗ ಆಕಾಶ ಕಿಟಕಿಯಷ್ಟೇ ಸೀಮಿತವಾಗುವುದಿಲ್ಲ. ಕಿಟಕಿಯು ಆಕಾಶವನ್ನು ನೋಡಲು ನಮಗೊಂದು ದಾರಿ ಮಾಡಿಕೊಡುತ್ತದೆ ಅಷ್ಟೇ. ಸರಿ, ಅರ್ಥವಾಯಿತು. ಹಾಗೆಯೇ ಪ್ರಾಚೀನ ಋಷಿಗಳು ಗಾಯತ್ರಿ ಮಂತ್ರದ ಗೂಢವಾದ ಸಾರಕ್ಕೆ ತಕ್ಕಂತೆ ಒಂದು ಸುಂದರವಾದ ದೇವತೆಯ ರೂಪವನ್ನ ಕಲ್ಪಿಸಿದ್ರು. ಆ ರೂಪಕ್ಕೆ ಉಡುಪು, ಆಭರಣಗಳನ್ನು ತೊಡಿಸಿ ಸಾಕಾರಗೊಳಿಸಿದ್ರು. ಹೀಗೆ ಅಮೂರ್ತವಾದ ಶಬ್ದರೂಪಿಯಾದ ಗಾಯತ್ರಿ ಮಂತ್ರವು ಪೂಜಿಸಲು ಸುಲಭವಾಗುವಂತೆ ಮೂರ್ತರೂಪದ ಭಗವತಿ ಗಾಯತ್ರಿಯಾಗಿ ಪರಿವರ್ತನೆ ಆಯಿತು. ಹೌದು. ಇಲ್ಲೊಂದು ವಿಚಾರ ನನಗೆ ಸ್ವಲ್ಪ ಗೊಂದಲ ಅನ್ಸತ್ತಿದೆ. ಗಾಯತ್ರಿ ಚೈತನ್ಯದಲ್ಲಿ ಗಾಯತ್ರಿ ಮಂತ್ರವೇ ಗಾಯತ್ರಿ ದೇವಿ ಮತ್ತು ಗಾಯತ್ರಿ ದೇವಿಯೇ ಗಾಯತ್ರಿ ಮಂತ್ರ ಅಂತ ಹೇಳಲಾಗಿದೆ. ಮಂತ್ರ ಅಂದ್ರೆ ಶಬ್ದ, ದೇವಿ ಅಂದ್ರೆ ರೂಪ. ಶಬ್ದವೇ ರೂಪ, ರೂಪವೇ ಶಬ್ದ ಅನ್ನೋದನ್ನು ಜೀರ್ಣಿಸ್ಕೊಳ್ಳೋದು ಸ್ವಲ್ಪ ಕಷ್ಟ. ಇದು ಕೇವಲ ಸಾಂಕೇತಿಕವೇ? ಇದು ಸಾಂಕೇತಿಕ ಮಾತ್ರವಲ್ಲ, ಅದಕ್ಕಿಂತ ಆಳವಾದದ್ದು. ನೀರು ಮತ್ತು ಹಬೆಯನ್ನು ಯೋಚಿಸಿ. ಸರಿ. ಎರಡೂ ಮೂಲತಃ ಒಂದೇ ವಸ್ತು, H2O. ಆದ್ರೆ ಒಂದು ದ್ರವ ರೂಪದಲ್ಲಿದೆ, ಇನ್ನೊಂದು ಅನಿಲ ರೂಪದಲ್ಲಿದೆ. ಒಂದು ಕಣ್ಣಿಗೆ ಕಾಣುತ್ತೆ, ಇನ್ನೊಂದು ಕಾಣಿಸುವುದಿಲ್ಲ. ಓಕೆ. ಹಾಗೆಯೇ ಗಾಯತ್ರಿ ಮಂತ್ರ ಮತ್ತು ಗಾಯತ್ರಿ ದೇವಿ ಒಂದೇ ಶಕ್ತಿಯ ಎರಡು ಸ್ಥಿತಿಗಳು. ಗಾಯತ್ರಿ ಮಂತ್ರವು ದೇವಿಯ ಸೂಕ್ಷ್ಮ ರೂಪ ಅಥವಾ ಶಬ್ದರೂಪ. ಅದು ಕಿವಿಗೆ ಕೇಳಿಸುತ್ತೆ, ಆದ್ರೆ ಕಣ್ಣಿಗೆ ಕಾಣಿಸುವುದಿಲ್ಲ. ನಾವು ಪೂಜಿಸುವ ಗಾಯತ್ರಿ ದೇವಿಯ ಮೂರ್ತಿಯು ಅದೇ ಮಂತ್ರದ ಸ್ಥೂಲ ರೂಪ. ಅದು ಕಣ್ಣಿಗೆ ಕಾಣಿಸುತ್ತೆ. ವಾಹ್, ಈ ಉದಾಹರಣೆ ಇದನ್ನ ಬಹಳ ಸ್ಪಷ್ಟಪಡಿಸಿತು. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಖಂಡಿತ. ಇದು ಭಾಷೆಗೆ ಸಂಬಂಧಿಸಿದ್ದು. ಗಾಯತ್ರಿ ಮಂತ್ರದಲ್ಲಿ ಬರೋ ತತ್ ಅನ್ನೋ ಪದಕ್ಕೆ ಅದು ಅಂತ ಅರ್ಥ. ಇದು ನಪುಂಸಕಲಿಂಗ. ಹೌದು. ದೇವಸ್ಯ ಅಂದ್ರೆ ಅವನ ಅಂತ, ಇದು ಪುಲ್ಲಿಂಗ. ಮಂತ್ರದಲ್ಲೇ ಹೀಗಿದ್ಮೇಲೆ ನಾವು ದೇವತೆಯನ್ನು ಸ್ತ್ರೀ ರೂಪದಲ್ಲಿ ಯಾಕೆ ಪೂಜಿಸ್ತೀವಿ? ಇದಕ್ಕೆ ಎರಡು ಪ್ರಮುಖ ಕಾರಣಗಳನ್ನು ಗಾಯತ್ರಿ ಚೈತನ್ಯದಲ್ಲಿ ನೀಡಲಾಗಿದೆ. ಮೊದಲನೆಯದು ತಾತ್ವಿಕ ಕಾರಣ. ಏನದು? ಮಂತ್ರವು ಸವಿತೃ ಎಂಬ ದೇವತೆಯನ್ನು ಕುರಿತದ್ದು. ಸವಿತೃ ಸೂರ್ಯನಿಗೆ ಸಂಬಂಧಪಟ್ಟ ಒಂದು ದೈವಿಕ ತತ್ವ ಮತ್ತು ಇದು ಪುಲ್ಲಿಂಗ ಶಬ್ದ. ಆದರೆ ನಮ್ಮ ತತ್ವಶಾಸ್ತ್ರದಲ್ಲಿ ಪ್ರತಿಯೊಂದು ದೈವಿಕ ಪುರುಷ ತತ್ವಕ್ಕೂ ಅದರದ್ದೇ ಆದ ಒಂದು ಶಕ್ತಿ ಇರುತ್ತದೆ. ಹೌದು, ಶಿವನಿಗೆ ಶಕ್ತಿ ಇದ್ದ ಹಾಗೆ. ಕರೆಕ್ಟ್. ಶಿವನಿಗೆ ಶಕ್ತಿ, ವಿಷ್ಣುವಿಗೆ ಲಕ್ಷ್ಮಿ, ಬ್ರಹ್ಮನಿಗೆ ಸರಸ್ವತಿ. ಹಾಗೆಯೇ ಸವಿತೃವಿನ ಪ್ರೇರಣಾ ಶಕ್ತಿಯೇ ಸಾವಿತ್ರಿ ಅಥವಾ ಗಾಯತ್ರಿ. ಹಾಗಾಗಿ ಶಕ್ತಿಯ ರೂಪದಲ್ಲಿ ಅವಳು ಸ್ತ್ರೀಯಾಗುತ್ತಾಳೆ. ಓಕೆ, ಇದು ಮೊದಲನೇ ಕಾರಣ. ಎರಡನೇ ಕಾರಣ ಇನ್ನೂ ಹೆಚ್ಚು ಆಸಕ್ತಿಕರ ಅಂತ ಅನಿಸುತ್ತೆ. ಹೌದು. ನಾನು ಈ ಮೂಲಗಳನ್ನು ಓದುವಾಗ ಒಂದು ವಿಷಯ ನೋಡಿದ್ದಂಗಾದೆ. ನಾವು ಜೀವನದಲ್ಲಿ ಅತಿ ಮುಖ್ಯ ಅಂದ್ಕೊಳ್ಳುವ ಬಹುತೇಕ ಎಲ್ಲಾ ಶ್ರೇಷ್ಠ ಗುಣಗಳಿಗೆ ಮತ್ತು ವಸ್ತುಗಳಿಗೆ ಕನ್ನಡದಲ್ಲಾಗ್ಲಿ ಸಂಸ್ಕೃತದಲ್ಲಾಗ್ಲಿ ಸ್ತ್ರೀಲಿಂಗದ ಪದಗಳೇ ಇವೆ. ಖಂಡಿತ. ಶಕ್ತಿ, ಬುದ್ಧಿ, ಕೀರ್ತಿ, ಲಕ್ಷ್ಮಿ, ಶ್ರದ್ಧಾ, ದಯಾ, ಕರುಣಾ, ಕ್ಷಮ, ಶಾಂತಿ, ವಿದ್ಯೆ, ಪ್ರಕೃತಿ, ಈ ಪಟ್ಟಿ ಮುಗಿಯೋದೇ ಇಲ್ಲ. ಹೌದು ಹೌದು. ಇದೊಂದು ಕಾಕತಾಳೀಯವೇ ಅಥವಾ ಇದರ ಹಿಂದೆ ಏನಾದರೂ ಆಳವಾದ ಸಂಬಂಧವಿದೆಯೇ? ಖಂಡಿತವಾಗಿಯೂ ಇದೊಂದು ಕಾಕತಾಳೀಯವಲ್ಲ. ಭಾಷೆಯಲ್ಲೇ ನಮ್ಮ ಸಂಸ್ಕೃತಿಯ ಮತ್ತು ಮನೋವಿಜ್ಞಾನದ ಬೇರುಗರು ಅಡಗಿವೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಈ ಎಲ್ಲ ಅಮೂಲ್ಯವಾದ ಜೀವನಕ್ಕೆ ಆಧಾರವಾದ ಗುಣಗಳನ್ನು ಮತ್ತು ತತ್ವಗಳನ್ನು ನಾವು ಸಹಜವಾಗಿಯೇ ಸ್ತ್ರೀ ರೂಪದಲ್ಲಿ ಕಾಣ್ತೇವೆ. ಬುದ್ಧಿ ಬೇಕು ಎನ್ನುವಾಗ ನಾವು ಅದನ್ನು ಒಂದು ಸ್ತ್ರೀ ಶಕ್ತಿಯಾಗಿ, ಸರಸ್ವತಿಯಾಗಿ ಕಲ್ಪಿಸಿಕೊಳ್ಳುವುದು ಸುಲಭ. ಹೌದು, ನಿಜ. ನಮ್ಮ ಭಾಷೆ ಮತ್ತು ಮನಸ್ಸು ಈ ಗುಣಗಳನ್ನು ಪೋಷಿಸುವ, ಬೆಳೆಸುವ, ಸೃಜಿಸುವ ಸ್ತ್ರೀ ತತ್ವದೊಂದಿಗೆ ಗುರುತಿಸುತ್ತವೆ. ಹಾಗಾಗಿ ಈ ಎಲ್ಲ ಸದ್ಗುಣಗಳ ಒಟ್ಟುಮೊತ್ತವಾದ ಪರಮ ಚೈತನ್ಯವನ್ನು ಗಾಯತ್ರಿ ದೇವಿ ಎಂಬ ಸ್ತ್ರೀ ರೂಪದಲ್ಲಿ ಪೂಜಿಸುವುದು ಅತ್ಯಂತ ತಾರ್ಕಿಕ ಮತ್ತು ಸಹಜ. ಹಾಗಿದ್ರೆ ಈ ಸ್ತ್ರೀ ರೂಪ, ಅದರಲ್ಲೂ ಮಾತೃರೂಪ ಶ್ರೇಷ್ಠ ಅಂತ ಆಯ್ತು. ಆದರೆ ಇದೊಂದೇ ದಾರಿನ ಪರಮಾತ್ಮನನ್ನು ಬೇರೆ ಯಾವುದೇ ರೂಪದಲ್ಲಿ ಅಥವಾ ಸಂಬಂಧದಲ್ಲಿ ನೋಡಕ್ಕೆ ಸಾಧ್ಯ ಇಲ್ವಾ? ಹೌದು, ಇದು ಬಹಳ ಸ್ವಾರಸ್ಯಕರವಾದ ವಿಷಯ. ಭಗವಂತನ ಜೊತೆಗಿನ ಸಂಬಂಧ ಕೇವಲ ಭಕ್ತದೇವರ ಸಂಬಂಧಕ್ಕೆ ಸೀಮಿತವಾಗಿಲ್ಲ. ಭಕ್ತರು ತಮ್ಮ ಇಚ್ಛೆಗೆ ಮತ್ತು ಮನೋಧರ್ಮಕ್ಕೆ ಅನುಸಾರವಾಗಿ ಆ ಪರಮ ಚೈತನ್ಯವನ್ನು ತಾಯಿ, ತಂದೆ, ಸ್ನೇಹಿತ, ಪತಿ, ಪ್ರೇಮಿ, ಮಗು ಅಥವಾ ಆಶ್ಚರ್ಯ ಅಂದ್ರೆ ಶತ್ರುವಿನ ರೂಪದಲ್ಲಿಯೂ ಕಾಣಬಹುದು. ಶತ್ರುವಿನ ರೂಪದಲ್ಲೂ? ಹೌದು. ಮುಖ್ಯವಾಗಿ ಬೇಕಾಗಿರುವುದು ಭಾವದ ತೀವ್ರತೆ.
ಯಾವುದೇ ಭಾವವಾಗಿಲಿ ಅದು ತೀವ್ರವಾಗಿದ್ದರೆ ಅದು ಭಗವಂತನ ಕಡೆಗೆ ಕೊಂಡೊಯ್ಯಬಲ್ಲದು. ಇದಕ್ಕೆ ಕೆಲವು ಪ್ರಸಿದ್ಧ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅಲ್ವಾ? ರಾಮಕೃಷ್ಣ ಪರಮಹಂಸರು ಕಾಳಿಯನ್ನು ಮಗುವಿನಂತೆ ಅತ್ತು ಕರೆದು ತಾಯಿಯ ರೂಪದಲ್ಲಿ ಕಂಡ್ರು. ಮೀರಾಬಾಯಿ ಕೃಷ್ಣನನ್ನು ತನ್ನ ಪತಿಯ ರೂಪದಲ್ಲಿ ಆರಾಧಿಸ್ಲು. ಅರ್ಜುನನಿಗೆ ಕೃಷ್ಣ ಆಪ್ತ ಸ್ನೇಹಿತ ಸಖ. ಇನ್ನು ರಾವಣನ ವಿಷಯಕ್ಕೆ ಬಂದ್ರೆ ಅವನು ರಾಮನನ್ನು ವೈರಿಯ ರೂಪದಲ್ಲಿ ಕಂಡ್ರೂ ಅವನ ಪ್ರತಿಯೊಂದು ಚಿಂತನೆಯೂ ಹಗಲು ರಾತ್ರಿ ಸದಾ ರಾಮನ ಮೇಲೆಯೇ ಇತ್ತು. ಇದೂ ಒಂದು ರೀತಿಯ ತೀವ್ರವಾದ ಸಂಬಂಧವೇ. ಹೌದು, ದ್ವೇಷದ ಭಾವವೇ ತೀವ್ರವಾಗಿತ್ತು. ಖಂಡಿತ. ಆದ್ರೆ ಇಷ್ಟೆಲ್ಲ ಆಯ್ಕೆಗಳಿದ್ರೂ ಮಾತೃರೂಪದ ಆರಾಧನೆಯೇ ಅತ್ಯಂತ ಆನಂದದಾಯಕ ಸೌಭಾಗ್ಯ ಅಂತ ಗಾಯತ್ರಿ ಚೈತನ್ಯದಲ್ಲಿ ಒತ್ತಿ ಹೇಳಲಾಗಿದೆ. ಯಾಕಿರಬಹುದು? ಯಾಕಂದ್ರೆ ಬೇರೆಲ್ಲ ಸಂಬಂಧಗಳಲ್ಲಿ ಒಂದಲ್ಲ ಒಂದು ರೀತಿಯ ಅಂತರ, ಮುಜುಗರ, ನಿರೀಕ್ಷೆಗಳು ಅಥವಾ ನಿಯಮಗಳಿರ್ತವೆ. ಆದ್ರೆ ತಾಯಿಯ ಸಂಬಂಧದಲ್ಲಿ ಮಾತ್ರ ನಿಷ್ಕಲ್ಮಶ ಪ್ರೀತಿ, ವಾತ್ಸಲ್ಯ ಮತ್ತು ಸಂಪೂರ್ಣ ಸಮರ್ಪಣಾ ಭಾವ ಸಿಗುತ್ತೆ. ನಿಜ. ತಾಯಿಯ ಬಳಿ ಯಾವುದೇ ಮುಖಾವಡವಿಲ್ಲದೆ, ಯಾವುದೇ ಅಂಜಿಕೆಯಿಲ್ಲದೆ ಮಗುವಿನಂತೆ ಸಂಪೂರ್ಣವಾಗಿ ಶರಣಾಗಬಹುದು. ಇದೇ ಕಾರಣಕ್ಕೆ ಆದಿಶಕ್ತಿ ಗಾಯತ್ರಿಯನ್ನು ಮಾತೃರೂಪದಲ್ಲಿ ಸ್ವೀಕರಿಸಿ ಉಪಾಸನೆ ಮಾಡುವುದು ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ, ಗಾಯತ್ರಿ ದೇವಿಯನ್ನ ಸ್ತ್ರೀ ರೂಪದಲ್ಲಿ ಆರಾಧಿಸುವುದರ ಹಿಂದೆ ಆಳವಾದ ತಾತ್ವಿಕ, ಮಾನಸಿಕ ಮತ್ತು ಭಾಷಿಕ ಕಾರಣಗಳಿವೆ. ಹೌದು. ನಮ್ಮ ಮನಸ್ಸಿಗೆ ನಿರಾಕಾರ ತತ್ವವನ್ನು ಗ್ರಹಿಸುವುದು ಕಷ್ಟವಾದ್ದರಿಂದ ಉಪಾಸನೆಯ ಅನುಕೂಲಕ್ಕಾಗಿ ಸಾಕಾರ ರೂಪವನ್ನು ಕಲ್ಪಿಸಲಾಗಿದೆ. ಮತ್ತು ಈ ಸಾಕಾರ ರೂಪಗಳಲ್ಲಿ ತಾಯಿಯ ರೂಪವು ದೈವಿಕ ಪ್ರೀತಿ, ಕರುಣೆ ಮತ್ತು ಕ್ಷಮೆಯ ಅತ್ಯುನ್ನತ ಅಭಿವ್ಯಕ್ತಿಯಾಗಿದೆ. ಸರಿ. ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ವಿಷಯ. ಖಂಡಿತ. ಗಾಯತ್ರಿ ಚೈತನ್ಯವು ಬುದ್ಧಿ, ಕೀರ್ತಿ, ಶಾಂತಿ, ಕ್ಷಮೆ, ಪ್ರಕೃತಿ ಹೀಗೆ 10 ಸಕಾರಾತ್ಮಕ ಗುಣಗಳನ್ನು ಗಾಯತ್ರಿ ಸ್ವರೂಪಗಳೆಂದೇ ಪಟ್ಟಿ ಮಾಡುತ್ತೆ. ಹಾಗಿದ್ರೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮೊಳಗಿನ ಒಂದು ಸದ್ಗುಣ ಅರಳಿದಾಗ ಅಥವಾ ಒಂದು ಹೊಸ ಜ್ಞಾನದ ಹೊಳಪು ಬಂದಾಗ ನಾವು ಅನುಭವಿಸುವ ಪ್ರತಿಯೊಂದು ಕ್ಷಣದ ಶಾಂತಿಯನ್ನು ಅಥವಾ ಒಂದು ಸುಂದರ ದೃಶ್ಯವನ್ನು ನೋಡಿದಾಗ ಅದನ್ನು ಅದೇ ದೈವಿಕ ಸ್ತ್ರೀ ಶಕ್ತಿಯ ಒಂದು ಕಿವಿ, ಒಂದು ಅಭಿವ್ಯಕ್ತಿಯಂತ ನೋಡಲು ಶುರು ಮಾಡಿದ್ರೆ ನಾವು ಈ ಜಗತ್ತನ್ನು ಮತ್ತು ನಮ್ಮನ್ನು ನೋಡುವ ದೃಷ್ಟಿಕೋನದಲ್ಲಿ ಎಂತಹ ಅದ್ಭುತ ಬದಲಾವಣೆಯಾಗಬಹುದು.